ನಮಸ್ಕಾರ, ನಾನು ಮುತ್ಕುಮಾರ್ ಮಾತಾಡ್ತೀನಿ. ನೋಡ್ಬೋದು ಇವಾಗ ಗದಗ ಜಿಲ್ಲೆ ಇದರಲ್ಲಿ ಗದಗದಲ್ಲಿ ನೋಡ್ಬೋದು. ಇದು ಹೈವೇ ರೋಡು, ಹುಬ್ಳಿ ಹೋಗೋ ರೋಡ್ ಇದು. ಈ ಕಡೆ ಬೆಂಗಳೂರು ಹೋಗೋ ರೋಡು. ಈ ಕಡೆ ನೋಡ್ಬೋದು ಇವಾಗ ಸೈಕಲ್ ಇದೆ. ಇಲ್ಲಿ ಇವಾಗ ಈರುಳ್ಳಿ ಕೀಳ್ತಾ ಇದ್ದಾರೆ, ನೋಡ್ಬೋದು. ಇದು ಬಂದ್ಬಿಟ್ಟು ಬೆಂಗಳೂರು ಬರ್ತದಂತೆ, ಯಶವಂತಪುರಕ್ಕೆ, RMCಗೆ ನೋಡ್ಬೋದು. ಈರುಳ್ಳಿ ನೋಡ್ಬೋದು. ಇದೆಲ್ಲ ಬೆಂಗಳೂರು ಬರ್ತದಂತೆ. ಇದೆಲ್ಲ ಇದು ಒಣಗಿಸ್ಬಿಟ್ಟು ಆಮೇಲೆ ಇನ್ನೂ ತುಂಬ ದಿವಸ ಆಗ್ತದೆ. ನೋಡ್ಬೋದು ಈರುಳ್ಳಿ ನೋಡ್ಬೋದು. ಬೆಂಗಳೂರು. ಹಾಂ, ಹೌದು. ನೋಡ್ಬೋದು ಈರುಳ್ಳಿ. ಸರ್ ಎಲ್ಲಿ ಹೋಗ್ತದೆ ಸರ್ ಇದು ಈರುಳ್ಳಿ? ಬೆಂಗಳೂರು ಹೋಗ್ತದಾ? ಬೆಂಗಳೂರು RMCನಾ? ಹಾಂ. ಇನ್ನೂ ಎಷ್ಟು ದಿನ ಆಗ್ತದೆ ಸರ್ ಇದು ಹೋಗೋಕೆ? ಅದೇ ಎಷ್ಟು ದಿನ ಹೋಗ್ತದೆ ಅಂದೆ? ಒಂದು ವಾರ ಆಗ್ತದಾ? ಹಾಂ, ನೀವು ನೋಡ್ಬೋದು, ಒಂದು ವಾರ ಆಗ್ತದಂತೆ ಎಲ್ಲ ರೆಡಿ ಮಾಡಿ ಅವರು ಕಲ್ಸಕ್ಕೆ. ನೋಡ್ಬೋದು ಗದಗದಲ್ಲಿ ನಾನು. ಸರ್ ಇದು ಊರು ಹೆಸರು? ಹಳ್ಳಿಕೆರೆ. ಹಾಂ, ನೋಡ್ಬೋದು. ಹೇಳೋ ಪರವಾಗಿಲ್ಲ, ಅದಕ್ಕೆ ಹೇಳಿದ್ವಿ. ಯಾಕೆ ಬರ್ತೀಯಾ? ಹಾಂ, ಯಾಕೆ ಸ್ಕೂಲ್ಗೆ ಹೋಗ್ತಾ ಇಲ್ಲ ನೀನು? ಯಾವಾಗ ಹೋಗೋದು? ಅವ್ರು ಸುಟ್ಟಿ ಕೊಟ್ಟಿದ್ದಾರಾ? ಸರಿ. ಏನು ಸರ್ ಬೆಳೆ ಇದೆ ಇವಾಗ? ಹಾಂ, ಅದು ಏನು ರೇಟ್ ಇದೆ ಅಂದ್ಬಿಟ್ಟು? ಹಾಂ, ನೋಡ್ಬೋದು. ನೋಡಿ ಬದನೆಕಾಯಿ ಇದೆ ಈ ಕಡೆ, ಬದನೆಕಾಯಿಗಳು, ಮಿರ್ಚಿ ನೋಡ್ಬೋದು. ಮಿರ್ಚಿನೂ, ಈರುಳ್ಳಿ, ಟೊಮೊಟೊ ಹಣ್ಣು ಇದು ಮಾಡಿದ್ದಾರೆ. ಇನ್ನೊಂದು ವಾರ ಆಗ್ತದಂತೆ ಇದು ಈರುಳ್ಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವರು. ನೋಡ್ಬೋದು. ಯಾರು? ನಮ್ಮದು ಬೆಂಗಳೂರು. ಎಲ್ಲ ಹೌದು. ಹಾಂ, ಅದು RMCಗೆ ಬಂದರೆ ಅಲ್ಲಿ ತಗೊತೀರಿ. ಹಾಂ, ಯಾಕಂದರೆ ಇಲ್ಲಿಂದ ನಾವೆಲ್ಲ ಬಾಡಿಗೆ ಕೊಡೋಕೆ ಕಷ್ಟ. ನೋಡು ಟೊಮೊಟೊ ಹಣ್ಣು ಇದೆ ಈ ಕಡೆ. ಬದನೆಕಾಯಿ ಗಿಡ ಇದು ನೋಡ್ಬೋದು. ಬದನೆಕಾಯಿ ಇಲ್ಲ, ಅದೇ ಗೊತ್ತು, ಅದ್ರ ಕೇಳ್ತಾರೆ. ಇಲ್ಲ ಅಂದೆ, ಬದನೆಕಾಯಿ ಇಲ್ಲ ಅಂದೆ. ಕಾಯಿ ಇದೆ, ತೋರಿಸ್ಬೋದಲ್ಲ. ಇದನ್ನು ನೋಡ್ಬೋದು. ಮಿರ್ಚಿ ಎಲ್ಲ ಒಂದೇ ಕಡೆ ಹಾಕಿದ್ದಾರೆ ಇವರು. ಮಿರ್ಚಿ, ಬದನೆಕಾಯಿ, ಈರುಳ್ಳಿ ಎಲ್ಲ ನೋಡ್ಬೋದು. ಎಲ್ಲ ಮಿಕ್ಸಿಂಗ್ ಹಾಕಿದ್ದಾರೆ. ಟೊಮೊಟೊ ಎಲ್ಲ ಸೇರಿಸಿ ಹಾಕಿದ್ದಾರೆ. ನೋಡುವ ಟೊಮೊಟೊ, ಈರುಳ್ಳಿ ಕಿತ್ತಾಕ್ತಾರೆ ಇವರು. ಏನು ಸರ್, ಇನ್ನೂ ಎಷ್ಟು ದಿನ ಆಗ್ತದೆ ಬೆಂಗಳೂರು ಹೋಗೋಕೆ? ಇದು ದಾವಣಗೆರೆ ಹೋಗ್ತದಾ? ಹಾಂ, ದಾವಣಗೆರೆಯಿಂದ ಬೆಂಗಳೂರು ಹೋಗ್ತದಾ? ಅವ್ರಿಗೆ ಏನು ಮಾಡ್ತಾರೆ, ನಾವು ದಾವಣಗೆರೆ. ಹಾಂ, ಸರಿ ಸರ್. ಏನು ಸರ್ ಇದೆ ರೇಟ್ ಇವಾಗ? ಈಗ 6 ಗದಗ ಐತಿ, 10 ಬೆಂಗಳೂರು ಐತೆ ಅಂತ. ಬೆಂಗಳೂರು ಹತ್ತಿದೆ. ಹ್ಞೂ, பார்க்கலாம். எல்லாம் வெங்காயம் எல்லாம் எடுத்து போட்டிருக்காங்க. எல்லாம் ரெடி பண்ணி அப்புறம் என்ன பண்ணுவாங்க,
ಎಲ್ಲ ರகம் பிரிக்குவாங்க. வெங்காயம் ನೋಡ್ಬೋದು, ಈರುಳ್ಳಿ ಗಿಡಗಳು ಎಲ್ಲ ಕಿತ್ತಾಕಿರ್ತಾರೆ. ನೋಡ್ಬೋದು, ಇವೆಲ್ಲ ಬದನೆಕಾಯಿ ಇದು ಎಲ್ಲ ನೋಡ್ಬೋದು. ಎಲ್ಲ ಮಿಕ್ಸಿಂಗ್ ಹಾಕಿರ್ತಾರೆ ಅವರು. ಮೆಣಸಿನ್ಕಾಯಿ, ಬದನೆಕಾಯಿ, ಟೊಮೊಟೊ ಎಲ್ಲ. ಮೆಣಸಿನ್ಕಾಯಿ ಎಲ್ಲ ಹಾಳಾಗ್ಬಿಡ್ತದಲ್ಲ ಸರ್? ಏನು ರೋಗ ಬಂದು ನೋಡ್ರಿ ಅದು. ಅದೇ ನಿನ್ನೆ ಮೆಣಸಿನ್ಕಾಯಿ ಇದ್ರಾಗ ವಿಡಿಯೋ ಮಾಡ್ಕೊಂತ ಹೋಗ್ಯಾರ. ಮೆಣಸಿನ್ಕಾಯಿ ಸಜ್ಜಿಲ್ಲ ಅಂತ ಅದೇ 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 ಅವ್ರು ಆಗಿಲ್ಲ ಇಟ್ಟಾಗವಲ್ಲ ತೋರ್ಸ್ಯಾರ ಬರ್ಸದ ನೋಡಿ. ಈ ಥರ ಬಂದ್ಬಿಟ್ಟು ರೈತರಿಗೆ ಬಂದ್ಬಿಟ್ಟು ಮೆಣಸಿನ್ಕಾಯಿ ಹಾಕಿದ್ರೆ ಲಾಸ್ ಆಗ್ತಂತೆ. ಎಲ್ಲ ರೋಗ ಬಂದ್ಬಿಟ್ಟು ಏನೋ ಇದಾಗಿದೆ ನೋಡ್ಬೋದು. ಇದೆಲ್ಲ ಬಂದ್ಬಿಟ್ಟು ರೈತರಿಗೆ ಲಾಸ್ ಆದರೆ ಏನು ಮಾಡ್ತೀರಾ? ಇಷ್ಟು ಕಷ್ಟ ಬೀಳೋರ್ಗ ನೋಡಿ. ಅದೆಲ್ಲ ಬಂದ್ಬಿಟ್ಟು ಹೋಗಿ ಈ ಥರ ಹೋಗ್ತಾ ಇದೆ ಅದು. ನೋಡ್ಬೋದು, ಎಲ್ಲ ಮೆಣಸಿನ್ಕಾಯಿ ಇದಾಗಿಬಿಟ್ಟು ಎಲ್ಲ ಹೋಗ್ತಾ ಇದೆ. ಇದೆಲ್ಲ ಬಂದ್ಬಿಟ್ಟು ರೈತರಿಗೆಲ್ಲ ಲಾಸ್ ಆಗ್ತಾ ಇದೆ. ಅವ್ರ ಕಷ್ಟ ಬೀಳೋದಕ್ಕೆ ಏನು ಫಲನೇ ಇಲ್ಲ. ಹಾಂ, ಮಳೆ ಈಗ ಆಗ್ಬೇಕು ನಮ್ಗೆ ಏನು ಮಾಡ್ತಾರೆ? ಅದೇ ಹೇಳ್ತಾರೆ, ಮಳೆ ಇಲ್ಲ ಅಂತೆ. ಮಳೆ ಇದ್ದಿದ್ರೆ ಇವ್ರಿಗೆ ಅದಾಗ್ತಾಯಿತ್ತು. ಮಳೆ ಇಲ್ಲ ಅಂದ್ಬಿಟ್ಟು ಇವರು ಫುಲ್ ಲಾಸ್ ಆಗಿದೆ. ಮಳೆ ಇದ್ದಿದ್ರೆ ಇವ್ರಿಗೆಲ್ಲ ಬೆಳೀತಾ ತುಂಬ ಬರ್ತಾಯಿತ್ತು. ನೋಡ್ಬೋದು, ಇಲ್ಲಿ ಒಂದು ಬದನೆಕಾಯಿ ಇದೆ, ತೋರಿಸ್ತೀನಿ. ದೊಡ್ಡ ಗಿಡ ಅದೇ ಹೇಳ್ತಾರೆ ಅದು. ನೋಡ್ಬೋದು ಬದನೆಕಾಯಿ ಗಿಡ ದೊಡ್ಡದಾಗಿದೆ. ನೋಡಿದ್ರೆ ಬದನೆಕಾಯಿ ಇಲ್ಲ, ಎಲ್ಲ ಹೂಗಳು ಎಲ್ಲ ಬಿಟ್ಟಿದೆ ಇವಾಗ. ನೋಡ್ಬೋದು, ಈ ಕಡೆ ಹುಬ್ಳಿ ಹೋಗೋ ರೋಡು, ಈ ಕಡೆ ಇದು ಹುಬ್ಳಿ ಹೋಗೋ ರೋಡು. ಈ ಕಡೆ ಬಂದ್ಬಿಟ್ಟು ಬೆಂಗಳೂರು ಹೋಗೋ ರೂಟು. ಈ ಕಡೆ ನೋಡ್ಬೋದು, ಇದು ಗದಗ ಜಿಲ್ಲಾ. ಅದೇ 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 ನೋಡ್ಬೋದು, ಮುನ್ನೂರು ತಾಲೂಕು ಇದು. ಲಾಸ್ ಅವ್ರ ಮತ್ತೆ ಏನು ವರ್ಷ ಮಳೆ ಗಿಳಿ ಎಲ್ಲ ಆಗಿ ಒಟ್ಟು ಲಾಸ ನೋಡ್ರಿ. ಈಗ ಮಳೆ ಆದ್ರೆ ಪೀಕ್ ಬರೋದ್ರಿ. ಕಡ್ಲೆ ಇಲ್ದ್ರ ತರಕಾರಿ ಬಿಡ್ಬಿಟ್ಟು ಆಗದ್ರ ಗಿಡ ಸಾಯ್ತಲ್ಲ. ಮೋಸ್ಟ್ಲಿ ಎಷ್ಟು ಲಾಸ್ ಆಗ್ತದೆ ಸರ್ ನಿಮ್ಗೆ? ಹೇಳಕ್ ಬರಲ್ಲ, ಅದು ಭೂಮಿ ಹಾಕಿ. ಅದೇ ಅದೇ ಈಗ ಎಲ್ಲ 8,000 ರೂಪಾಯಿ ಒಂದು ಕ್ವಿಂಟಲ್. ಎಷ್ಟು ಖರ್ಚು ಮಾಡಿದ್ದೀರಾ? ಲೆಕ್ಕ ಇಟ್ರೆ 8,000 ರೂಪಾಯಿ ಒಂದು ಕ್ವಿಂಟಲ್ ಕಡ್ಲಿ ಬರೀ 20 ಕ್ವಿಂಟಲ್ ಕಡ್ಲಿಗೆ ಎಷ್ಟಾಗುತ್ತೆ ಯಾಕಂದ್ರೆ ಮತ್ತು ಬಿತ್ತಕ್ಕೆ ಗೊಬ್ಬರ ಒಂದು 35 ಚೀಲ. ಈಗ ಲುಕ್ಸ್ ನೋಡ್ರಲ್ಲ ನಮ್ಮ ಬಳೆ ನೋಡ್ಬೋದು. ಇಷ್ಟೆಲ್ಲ ಲಾಸ್ ಆಗ್ತದೆ ಅವ್ರಿಗೆ. ಆದಾಯ ಇಲ್ಲ ಏನು ಮಾಡ್ತೀವಿ ನೋಡೋಣ. ಇದೆಲ್ಲ ಅವ್ರು ಮಾಡೋದಕ್ಕೆ ರೈತರಿಗೆ ಎಲ್ಲ ಥರ ಲಾಸ್ ಆಗ ಯಾವನು ಮಾಡಲ್ಲ. ಸುಮ್ಮನೆ ನೋಡ್ರಿ ಸರ್. ನಿಮ್ಮ ಹೆಸರು? ಮಾಂಸ ನೋಡ್ಬಂದ್ರಿ. ಅಲ್ಲಿ ತುಂಬ್ರಿ ನೋಡಿ. ತುಂಬ್ಕೆ ಐತೆ ಬರೋದು. ಇಲ್ಲಿ ಬಿಟ್ಕೊಂಡು ಹಿಂಗೆ ಬರ್ತೀವಿ ಗಾಡಿ ಹಿಂಗೆ ಸಂಡೆ ಏನಂತ